ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೊಂದು 10ರಿಂದ 15 ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ. ನವರಾತ್ರಿಯ ಶುಭಾಶಯಗಳು. 2ನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನು ಪೂಜಿಸುವಂತಹ ದಿನ ಎಂದು, ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ, ಹಾಗೆ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೆ ಪಾತ್ರವನ್ನು ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನಿಸಿರಲಿಲ್ಲ. ಆದರೆ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯಿತು ಅಂತ. ಯಾಕಂದರೆ ಆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟು ದಿನ ಅವೆಲ್ಲ ತಲೆಗೆ ಬರಲಿಲ್ಲ. ನನಗೆ ಭಕ್ತಿ ಪ್ರಧಾನವಾದಂಥ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ಹೇಳಿದ್ದು ಹಾಲುವನ್ನು, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಳ್ ಸರ್, ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದು ರೀತಿಯ ಪೂಜೆ. ಆದರೆ ಹಿರಿಯರು ಹೇಳ್ತಾರೆ, ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆ ಅಂತೆ. ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ, ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸ್ಬೋದು, ಸಿಂಹರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನು ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನು ನಾನು ಕಿನ್ನಾಳ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ. ಆದರೆ ದಯವಿಟ್ಟು ದೇವಿ, ಭಗವಂತ, ನಮ್ಮ ಕಣ್ಣಿಗೆ ಕಾಣದಂಥ ಆ ಶಕ್ತಿ ಹೇಗೆ ನಮಗೆ ಸೂಚನೆಗಳನ್ನು ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ. ಒಂದು ವಿಸ್ಮಯಕಾರಿ ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಸರ್ರು ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪ, ಒಬ್ಬರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ. ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ತೀವಿ, ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ಬರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ, ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ. ಸ್ವಾಗತ ಸರ್. ನೋಡಿ, ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ. ಸೊ ನಾನು ಹೇಳಿದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದರೆ, ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ, ಅವಳ ಮೈ ಮೇಲೆ ದೇವಿ ಬರುವಂಥ ಪಾತ್ರ ನನ್ನ ಪಾತ್ರ. ನನಗೆ ಮೈ ಮೇಲೆ ಬರುತ್ತೆ. ನಾನು ಹೇಳಿದೆ, ಸರ್ ಹಾಗಿದ್ರೆ ಈಗಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ, ನಾನು ಹೋಗಿ ನೋಡಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನು ಕೊಡ್ತಾರೆ, ಅದೇ ಧಾಟಿಯನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂದಾಗ ಸರ್ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ, ನೀವು ಬೇಕಾದ್ರೆ ಬಂದು ನೋಡಬಹುದು ಅಂತ ಹೇಳಿದ್ರು. ಅದಾದಮೇಲೆ ಏನಾಯಿತು ಅಂತ ಹೇಳಬೇಡ ಅಂತ ಹೇಳ್ತಿದ್ದಾರೆ ಸರ್. ಏನು ನಮಗೆ ಅನುಭವ ಆಯಿತು ಕ್ಯಾಮ್ರಾ ರೋಲ್ನಲ್ಲಿ ಆಗಿದೆ, ಸಿನಿಮಾನಲ್ಲೇ ನೋಡಲಿ ಅಂತನಾ ಸರ್? ನಿಜಕ್ಕೂ ನಾವು ತುಂಬ, ನಾನು ಮೂಕ ವಿಸ್ಮಿತಳಾಗಿದ್ದು ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ. ಅದು ಬಹಳ ಬಹಳ ವಿಶೇಷ. ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ. ಇದು ಪ್ರಪ್ರಥಮ ಸಿನಿಮಾ, ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋ ಅಂಥದ್ದು, ಕಥೆಯನ್ನು ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು. ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸಿನಿಮಾ ಅಕ್ಟೋಬರ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ. ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ, ಕಾಣದ ಆ ಶಕ್ತಿ ನಮ್ಮನ್ನು ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತನ ದಯೆ ನಮ್ಮೆಲ್ಲರ ಮೇಲಿರಲಿ, ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ ನಮಸ್ಕಾರ. ನಾನು ಇನ್ನೊಂದು ಮರ್ತುಬಿಟ್ಟೆ, ಸಾರಿ, ನಾನು ನನ್ನ ಪಾತ್ರದ ಬಗ್ಗೆ ಹೇಳಲಿಲ್ಲ.
ನಾನು ಮಾರಮ್ಮನ ಅಪ್ಪನ ಪಾತ್ರ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸೊ ಬ್ಲೆಸ್ಡ್ ಅಲ್ಲ ಸರ್? ಸೊ ಬ್ಲೆಸ್ಡ್ ನಿಜವಾಗ್ಲೂ. ಆಮೇಲೆ ನಿಜವಾಗ್ಲೂ ಒಬ್ಬರ ಹೆಸರನ್ನ ಮರ್ತೆ ನಾನು. ಆ್ಯಕ್ಚುಲಿ ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನು ನೀಡಿದ್ದೀರಿ ಮತ್ತು ನಿಮ್ಮ ರೆಕಾರ್ಡಿಂಗ್ಗಳು ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದ್ದೀರಿ ಅಂತ ಭಾವಿಸ್ತೀನಿ. ನಿಮಗೂ ಶುಭವಾಗಲಿ. ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು.